2012ರಲ್ಲಿ ಚೀನಾ ಸಂಪೂರ್ಣ ಆಫ್ರಿಕಾವನ್ನು ಹ್ಯಾಕ್ ಮಾಡಲು ಕೆಲವು ಅಪಾಯಕಾರಿ ಕೆಲಸ ಮಾಡಿತು. ಚೀನಾ ಆಫ್ರಿಕಾಕ್ಕೆ 200 ಮಿಲಿಯನ್ ಕಟ್ಟಡವನ್ನು ನಿರ್ಮಿಸಿ ಉಚಿತವಾಗಿ ಕೊಟ್ಟಿತು. ಇದರಿಂದ ಎಲ್ಲಾ ದೇಶಗಳಿಗೆ ಈ ವಿಷಯದ ಬಗ್ಗೆ ಅನುಮಾನ ಬಂತು. ಯಾಕೆಂದರೆ ಆ ಕಟ್ಟಡವು ಆಫ್ರಿಕನ್ ಯೂನಿಯನ್ ಪ್ರಧಾನ ಕಚೇರಿಯಾಗಿತ್ತು. ಇಲ್ಲಿ ಎಲ್ಲಾ ಆಫ್ರಿಕನ್ ದೇಶಗಳ ಪ್ರಮುಖ ಸಭೆಗಳು ನಡೆಯಿತು. ಇದರಿಂದ ಈ ಸಭೆಗಳು ಗೌಪ್ಯತೆ ಕಾಪಾಡುವುದು ಬಹಳ ಮುಖ್ಯವಾಗಿತ್ತು. ಆದರೆ ನಂತರ ಎಲ್ಲ ಇದನ್ನು ಮರೆತರು ಮತ್ತು 5 ವರ್ಷಗಳ ನಂತರ 2017ರಲ್ಲಿ ಕಟ್ಟಡದ ಐಟಿ ವಿಭಾಗದಲ್ಲಿ ಕೆಲಸ ಮಾಡುವ ವ್ಯಕ್ತಿಯು ಗಮನಿಸಿದೇನೆಂದರೆ ಎಷ್ಟು ರಾತ್ರಿ ಸಹ ಕಟ್ಟಡದ ಸರ್ವರ್ ಬಳಕೆ ತುಂಬಾ ಹೆಚ್ಚಾಗಿತ್ತು ಮತ್ತು ಇದಕ್ಕಾಗಿಯೇ ಅವರು ಈ ವಿಷಯದ ಬಗ್ಗೆ ತನಿಖೆ ನಡೆಸಿದರು. ಇದರಿಂದ ನಂತರ ಆಫ್ರಿಕನ್ ಸರ್ಕಾರಕ್ಕೆ ತಿಳಿಯಿತು. ಚೀನಾ ಆ ಕಟ್ಟಡವನ್ನು ನಿರ್ಮಿಸುವಾಗ ಪ್ರತಿ ಮೂಲೆಯಲ್ಲೂ ಗುಪ್ತ ಕ್ಯಾಮೆರಾಗಳು ಮತ್ತು ಮೈಕ್ಗಳನ್ನು ಅಳವಡಿಸಿದ್ದರು. ಇವು ಕಳೆದ 5 ವರ್ಷಗಳಿಂದ ಆ ಕಟ್ಟಡದಲ್ಲಿ ನಡೆಯುವ ಎಲ್ಲ ಗೌಪ್ಯ ಮಾಹಿತಿಯನ್ನು ಪ್ರತಿ ರಾತ್ರಿ ಚೀನಾಕ್ಕೆ ಕಳುಹಿಸಿದ್ದರು.